ಇತ್ತೀಚೆಗೆ ಒಂದು ಕಾರ್ಯಕ್ರಮವನ್ನು ಜಾರಿಗೆ ಮಾಡ್ಯಾರ್ರಿ. ಏನಂತಂದ್ರ ಇಲ್ಲ ಇದು ನೋಡ್ರಿ, ಈ ನ್ಯಾಯಾಂಗ ಅಧಿಕಾರಿಗಳ 22ನೇ ದ್ವೈವಾರ್ಷಿಕ ರಾಜ್ಯ ಮಟ್ಟದ ಸಮ್ಮೇಳನ ಇತ್ತೀಚೆಗೆ ಬೆಂಗಳೂರಿನ GKVKದಾಗ ಹಮ್ಮಿಕೊಂಡಾರ. ಏನಂತೀವಿ, ನ್ಯಾಯಾಂಗ ಅಧಿಕಾರಿಗಳ 22ನೇ ದ್ವೈವಾರ್ಷಿಕ ಅಂದ್ರೆ 2 ವರ್ಷಕ್ಕೊಮ್ಮೆ ನಡೀತೈತಿ. 22ನೇ ಸಮ್ಮೇಳನ ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾಲಯ GKVKದಾಗ ಇತ್ತೀಚೆಗೆ ಹಮ್ಮಿಕೊಂಡಾರ ನೋಡ್ರಿ. ಅಂದ್ರೆ ಇದ್ರಾಗ ಇದ್ರದ್ದು ವಿಷಯ ಏನೈತಂದ್ರ ಕೃತಕ ಬುದ್ಧಿಮತ್ತೆಯಲ್ಲಿ ನ್ಯಾಯಾಂಗವನ್ನು ಮರುರೂಪಿಸುವುದು ಇದರ ಥೀಮ್ ನೋಡ್ರಿ. ಕೃತಕ AI ಒಳಗ ನ್ಯಾಯಾಂಗವನ್ನು ಮರುರೂಪಿಸುವುದು ಇದರದ ಥೀಮ್ ಐತಿ. ಇದನ್ನ ಉದ್ಘಾಟನೆ ಮಾಡಿದವ್ರು ಯಾರ್ರಿ? ಯಾರು ಉದ್ಘಾಟನೆ ಮಾಡಿದ್ರ? ನಾವು CJ ಅವ್ರು ಮಾಡಿದ್ರು ನೋಡ್ರಿ, ಸೂರ್ಯಕಾಂತ್ ರವರು ಇದನ್ನು ಉದ್ಘಾಟನೆ ಮಾಡ್ತಾರೆ ನೋಡ್ರಿ. ನ್ಯಾಯಾಂಗ ಅಧಿಕಾರಿಗಳ 22ನೇ ದ್ವೈವಾರ್ಷಿಕ ಶೃಂಗಸಭೆಯನ್ನು ಸೂರ್ಯಕಾಂತ್ ಅವರು ಇದು ಮಾಡ್ತಾರೆ. ಲೋಕಾಯುಕ್ತ ಸಂಸ್ಥೆಗೆ 40ರ ಸಂಭ್ರಮ. ನಮ್ಮ ಕರ್ನಾಟಕ ಲೋಕಾಯುಕ್ತ ಸಂಸ್ಥೆ ಸ್ಥಾಪ ಆಗಿ 40 ವರ್ಷ ಆದಂತ 40 ವರ್ಷದ ಸಂಭ್ರಮ ಮಾಡತ್ತೀವಿ. ಲೋಕಾಯುಕ್ತ ನಾವು ಲೋಕಪಾಲ್ ನೋಡ್ತೀವಲ್ಲ, ಈ ಲೋಕಪಾಲ್ ಅನ್ನೋದು ಎಲ್ಲಿಂದ ಬೆಳೆದ್ ಬಂದೈತಿ? ಸ್ವೀಡನ್ ಅದಲ್ಲ, ಅಂದ್ರೆ ಸ್ಕ್ಯಾಂಡಿವೇನಿಯಾದಿಂದ ಒಂದು ಥೀಮಿಂದ ಸ್ವೀಡನ್ 1809ರಲ್ಲಿ ಏನದು 1809ರಲ್ಲಿ ಏನ್ ಸ್ಥಾಪನೆ ಆಗತ್ತೆ? ಒಂಬಡ್ಸನ್ ಈ ಲೋಕಪಾಲ್ ಜಾರಿಗೆ ಬರ್ತೈತಲ್ಲ. ಈ ಲೋಕಪಾಲ್ ಐತಲ್ಲಿ ಮೊದಲ ಬಾರಿಗೆ ಎಷ್ಟು 2013ರ ಕಾಯ್ದೆ ಹೋದಲ್ಲ, 2013ರ ಕಾಯ್ದೆ 2019ರಾಗ ಈ ಲೋಕಪಾಲ್ ಅನ್ನು ಜಾರಿಗೆ ತರ್ತಾರೆ. ಲೋಕಪಾಲ್ ಐತಲ್ಲ, ಈ ಲೋಕಪಾಲ್ ಎಷ್ಟು ಸದಸ್ಯರು ಇರ್ತಾರೆ? ಇದ್ರಾಗ 8+1 ನೋಡ್ರಿ. ಒಬ್ಬ ಮುಖ್ಯ ಇರ್ತಾನೆ, 8 ಸದಸ್ಯರು ಇರ್ತಾರೆ, 8+1 ಸದಸ್ಯರು ಇರ್ತಾರೆ. ಇವುಗಳ ಅಧಿಕಾರಾವಧಿ ಎಷ್ಟು ಇರ್ತೈತಿ ಇವ್ರದ? ಅಧಿಕಾರಾವಧಿ 570. ಇಲ್ಲಿ ಲೋಕಾಯುಕ್ತ ಅಂದ್ರೆ 565 ಸರ್. 570 ಅಂತಂದ್ರೆ ಲೋಕಪಾಲ್ ಅವ್ರದ್ದು 570 ಇರ್ತೈತಿ ನೋಡ್ರಿ. ಇವ್ರಿಗೆ ನೇಮಕ ಮಾಡ್ತಾರಲ್ಲ, ಲೋಕಪಾಲಿಗೆ ನೇಮಕ ಮಾಡುವಂತ ಸಮಿತಿ ಒಳಗೆ ಯಾರ್ಯಾರು ಇರ್ತಾರ್ರಿ? ಪ್ರಧಾನಮಂತ್ರಿ ಇರ್ತಾರ, ಸ್ಪೀಕರ್ ಇರ್ತಾರ, ನೆಕ್ಸ್ಟ್ ಅಪೋಸಿಷನ್ ಲೀಡರ್ ಇರ್ತಾನ, CJ ಅವ್ರು ಇರ್ತಾರೆ. ಹೌದಲ್ಲ? ಯಾರ್ಯಾರು ಇರ್ತಾರ? ಪ್ರಧಾನಮಂತ್ರಿ, ಸ್ಪೀಕರ್, ಅಪೋಸಿಷನ್ ಲೀಡರ್ ಒಬ್ರ, CJ ಅವ್ರು. ಇವ್ 4 ಮಂದಿ ಸೇರಿ ಈ ಲೋಕಪಾಲರ ನೇಮಕ ಮಾಡ್ತಾರೆ. ಈಗ ಲೋಕಪಾಲರು ಯಾರದಾರ? ಖಾನ್ವಿಲ್ಕರ್. ಮೊದಲ ಲೋಕಪಾಲ ಯಾರ? ಪಿನಾಕಿ ಚಂದ್ರಘೋಷ ಮೊದಲ ಲೋಕಪಾಲ. ಈಗ ಪ್ರೆಸೆಂಟ್ ಖಾನ್ವಿಲ್ಕರ್ ಲೋಕಪಾಲ ಅದನ್ನ. ಹೌದಲ್ಲ? ಲೋಕಪಾಲ ಅದನ್ನ. ಮತ್ ನೆಕ್ಸ್ಟ್ ಇದೈತಲ್ಲ ಲೋಕಾಯುಕ್ತ. ಮತ್ ಲೋಕಪಾಲ್ ಬಗ್ಗೆ ಏನೈತಿ? ಮತ್ತೆ ಇವಿಷ್ಟ ಅಂದ್ರೆ ಇದ್ರಾಗ ಮೇನ್ ಇಂಪಾರ್ಟೆಂಟ್ ಅಂತಂದ್ರ ಯಾರ್ಯಾರು ಪ್ರಧಾನಮಂತ್ರಿನೂ ಸಂಬಂಧಪಡ್ತಾನೆ ನೋಡಿದ್ರಾಗ. ಅವ ಏನಾದ್ರು ಇದು ಮಾಡಿದ್ರ ಪ್ರಧಾನಮಂತ್ರಿನೂ ಲೋಕಪಾಲ್ ಅಂಡರ್ ಬರ್ತಾನ ನೋಡ್ರಿ. ಪ್ರಧಾನಮಂತ್ರಿ ಬರ್ತಾನ, ಮಾಜಿ ಸಚಿವರು ಬರ್ತಾರ, ಈಗ ಪ್ರೆಸೆಂಟ್ ಇರೋ MLA MP ಗಳು ಬರ್ತಾರ, ರಿಟೈರ್ಡ್ ಆಗಿರೋ MLA MP ಗಳು, ಸರ್ಕಾರಿ ಗೌರ್ಮೆಂಟ್ ಅಧಿಕಾರಿಗಳು ಎಲ್ಲ ಬರ್ತಾರ. CJ ಬರಲ್ಲ, CJ ಕಚೇರಿ ಬರ್ತೈತಿ. ಇವ್ CJ ಕಚೇರಿ ಬರ್ತೈತಿ ನೋಡ್ರಿ. ಮತ್ ಇವೆಲ್ಲ ಗೌರ್ಮೆಂಟ್ ಹೋಲ್ಡರ್ಸ್ ಯಾರ್ದಾರ ನೋಡ್ರಿ. ಲೋಕಪಾಲ್ ಸದಸ್ಯ ಆದಾಗ ಮಿನಿಮಮ್ 40ರ ಮ್ಯಾಗ ಅವ್ರದ್ದು ಏಜ್ 40ರ ಮ್ಯಾಗ ಇರ್ಬೇಕು ನೋಡಿ. ಜನವರಿ 16 ಆದ್ರೆ ಲೋಕಪಾಲ್ ದಿನ ಅಂತಂದ್ರೆ ಜನವರಿ 16. ಸ್ಟಾರ್ಟ್ಅಪ್ ಡೇನು ಜನವರಿ 16, ಲೋಕಪಾಲ್ ಡೇನು ಜನವರಿ 16 ನೋಡಿ. ಹೌದಲ್ಲ? ನೆಕ್ಸ್ಟ್ ಲೋಕಾಯುಕ್ತ ಬರ್ತೈತಿ. ಲೋಕಾಯುಕ್ತ ಭಾರತದಲ್ಲಿ ಮೊದಲ ಬಾರಿಗೆ ಲೋಕಾಯುಕ್ತ ಕಾಯ್ದೆಯನ್ನು ಜಾರಿಗೆ ತಂದಿರ್ತಕ್ಕಂಥದ್ದು ಲೋಕಾಯುಕ್ತ ಕಾಯ್ದೆ ಅಂತಂದ್ರೆ ಒಡಿಶಾ. 1970 ನೋಡಿ. ಲೋಕಾಯುಕ್ತ ಕಾಯ್ದೆ ಅಂತಂದ್ರೆ ಒಡಿಶಾ ಬರ್ತೈತಿ. ಜಾರಿಗೆ ತಂದಿದ್ರೆ ಮಹಾರಾಷ್ಟ್ರ. 1971ರಾಗ ಮಹಾರಾಷ್ಟ್ರ ತರ್ತೈತಿ. ಅದು 1970ರಾಗ ಕಾಯ್ದೆ ಅಂತ ತರ್ತೈತಿ. ನಮ್ಮ ಕರ್ನಾಟಕದ ಲೋಕಾಯುಕ್ತ ಸ್ಥಾಪನೆ ಆಗತ್ತೆ 1884. ಹೌದಲ್ಲ? 84ರ ಕಾಯ್ದೆ ಮೂಲಕ 86ರಾಗ ಜಾರಿ 85ದಾಗ ಜಾರಿ ಬರ್ತೈತಿ ನೋಡ್ರಿ. ಈ ಲೋಕಾಯುಕ್ತ ಐತಲ್ರಿ, ಈ ಲೋಕಾಯುಕ್ತ ನೇಮಕ ಮಾಡುವಂತದ್ದು ಏನ್ ಇರ್ತೈತಿ ಇದ್ರಾಗ? CJ ಬರಲ್ಲ. ಇಲ್ಲಿ ಯಾರು ಇರ್ತಾರ ನೇಮಕ ಮಾಡೋರ? ರಾಜ್ಯಪಾಲ. ಮತ್ತೆ ರಾಜ್ಯಪಾಲರ ಯಾರು ಇರ್ತಾರ ಸರ್? ನೇಮಕ ಮಾಡೋರು ಯಾರು ಇರ್ತಾರ? ರಾಜ್ಯಪಾಲ ಬರ್ತಾರೆ ಇಲ್ಲಿ. ಕಮಿಟಿ ನೋಡೋದ್ರಾಗ ಯಾರು ಇರ್ತಾರ? ಮುಖ್ಯಮಂತ್ರಿ, ರಾಜ್ಯ ಸಚಿವರು, ಶಾಸಕ, ವಿಧಾನ ಪರಿಷತ್ ಸದಸ್ಯ ಇದು ಇರ್ತಾರ ನೋಡಿ. ಇಲ್ಲಿ ಯಾರು ಇರ್ತಾರ ಗೊತ್ತೇನ? CM ಒಬ್ನ. ಇಲ್ಲಿ ವಿಧಾನಸಭೆಯ ಸ್ಪೀಕರ್ ಮತ್ತು ಉಪಸ್ಪೀಕರ್, ವಿಧಾನ ಪರಿಷತ್ತಿನ ಸ್ಪೀಕರ್ ಮತ್ತು ಉಪಸ್ಪೀಕರ್ ಇಷ್ಟ ಮಂದಿ ಇರ್ತಾರೆ. ಬೇರೆ ವಿರೋಧ ಪಕ್ಷ ಇಬ್ರು ವಿರೋಧ ಪಕ್ಷದ ನಾಯಕರು ಇವ್ರು ಇಷ್ಟ ಇರ್ತಾರ ನೋಡ್ರಿ. ಉಳ್ಕಿದವ್ರ ಯಾರು ಇರಲ್ಲ. ಅಂದ್ರೆ ಸ್ವಲ್ಪ ಸೇಮ್ ಟು ಸೇಮ್ ಇಲ್ಲ. ಅಲ್ಲಿ ಲೋಕಸಭೆದ ಅಷ್ಟ, ಅಲ್ಲಿ ರಾಜ್ಯಸಭೆದ ಬರಲ್ಲ. ಮತ್ತೆ ಅಲ್ಲಿ ವಿಧಾನ ಪರಿಷತ್ ಹೆಂಗ್ ಹೇಳ್ತೀವಿ ನೋಡಿ, ಅಲ್ಲಿ ರಾಜ್ಯಸಭೆ ಬರಲ್ಲ. ಮತ್ತೆ ಅದನ್ನು ಸೇರಿಸಿ ಮತ್ತೆ ಇಲ್ಲಿ ವಿಧಾನ ಪರಿಷತ್ ಬಂದಂಗ ಅಲ್ಲಿ ರಾಜ್ಯಸಭೆ ಬರಲ್ಲ. ಕೇವಲ ಲೋಕಸಭೆ ಅಷ್ಟೇ ಅಲ್ಲಿ. ಹಂಗೈತಪ್ಪ, ಹಂಗ ಫಾರ್ಮೇಶನ್ ಮಾಡ್ಯಾರ ಗೊತ್ತಿಲ್ಲ.
ಒಂದೇ ತರ ಇಲ್ಲ. ನಮ್ ಸ್ಟೇಟ್ ಒಳಗೆ ಇದು ಐತಲ್ಲ, ಒಂದೇ ಬೇರೆ ಬೇರೆ ಅಲ್ಲ state ಅಣ್ಣ, ಒಳಗೆ ಈಗ ಬೇರೆ ನಮ್ಮ ಬೇರೆ. ಸ್ಟೇಟ್ದಾಗ ವಿಧಾನ ಪರಿಷತ್ ಐತೆ, ಬೇರೆ ಸ್ಟೇಟ್ ವಿಧಾನ ಪರಿಷತ್ ಇರಲ್ಲ. ಒಂದೊಂದ್ರಾಗ ಇರಲ್ಲ. ಮತ್ತೆ ಎಲ್ಲಿ ಅವ ಇರೋದು ಆರ್ದಾಗ ಅಂದ್ರೆ ಎಲ್ಲಾದ್ರಾಗ ಮಾಡಲ್ಲ, ಎಲ್ಲಾದ್ರಾಗ ಒಂದೊಂದು. ಈಗ ಎಲ್ಲಾ ಸ್ಟೇಟ್ದಾಗ ಲೋಕಾಯುಕ್ತ ಐತೇನ ಇಲ್ಲ. ಅಂದ್ರೆ ಒಂದೊಂದ್ ಸ್ಟೇಟ್ ಒಳಗೆ ಬೇರೆ ಬೇರೆ ಫಾರ್ಮೇಸ್ ಇರ್ತೈತಿ. ನಮ್ ಕರ್ನಾಟಕದ ಹಂಗೈತಿ ನೋಡಿ. ನೋಡುನ್ ತಗೋ, ಅದನ್ನ ನೋಡಿ ಹೇಳ್ತೀನಂತ ಮತ್ತೆ ನಾನು. 86 ನೋಡ್ರಿ, ಜನವರಿ 15 ಅದು 85 ಅಲ್ಲ ಅದು. 86 ಈಗ ಲೋಕಾಯುಕ್ತ ಯಾರದಾರ ನಮ್ದು? BS ಪಾಟೀಲ್ BS ಪಾಟೀಲ್ ಅವ್ರು. ಉಪ ಲೋಕಾಯುಕ್ತ ಯಾರದಾರ? ಬಿ ವೀರಪ್ಪ ಯಾರದಾರ? KM ಪಣ್ಣೀಂದ್ರ ಮತ್ತು ನ್ಯಾಯಮೂರ್ತಿ ಪಿ ವೀರಪ್ಪ. ಪಣ್ಣೀಂದ್ರ ಮತ್ತು ವೀರಪ್ಪ ನೋಡ್ರಿ. ಪಣ್ಣೀಂದ್ರ ಮತ್ತು ವೀರಪ್ಪ ಇದ್ದಾರ. ಮೊದಲ ಆಡಳಿತ ಸುಧಾರಣಾ ಆಯೋಗದ ಅನ್ವಯ ಮೊದಲ ಬಾರಿಗೆ ಲೋಕಾಯುಕ್ತ ಬಗ್ಗೆ ಇದು ಆಗ್ತೈತೆ ಹೋದಲ್ಲ. ಅಂದ್ರೆ ಲೋಕಪಾಲ್ ಬಗ್ಗೆ ಮೊದಲ ಬಾರಿಗೆ ಚರ್ಚೆ ನಡೆದಿದ್ದ ಮೊದಲನೇ ಆಡಳಿತ ಸುಧಾರಣಾ ಆಯೋಗ 1966ದಾಗ ಹೋದಲ್ಲ. 1966ದಾಗ ಮೊದಲನೇ ಆಡಳಿತ ಮೊರಾರ್ಜಿ ದೇಸಾಯಿ ಅವರ ನೇತೃತ್ವದಲ್ಲಿ ಆದಂತ ಚುನಾವಣಾ ಆಯೋಗ. ಇದರಲ್ಲಿ ಮೊದಲ ಬಾರಿಗೆ ಲೋಕಪಾಲ್ ವರ್ಡ್ ಅನ್ನು ಮೊದಲ ಬಾರಿಗೆ ಯೂಸ್ ಮಾಡ್ತಾರ ಯಾರು? LM ಸಿಂಘವಿ ಅವರು 1963ದಾಗ ಯೂಸ್ ಮಾಡ್ತಾರ. 1963ದಾಗ ಈ ಲೋಕಪಾಲ್ ಎಂಬ ವರ್ಡ್ ಅನ್ನು LM ಸಿಂಘವಿ ಅವರು ಮೊದಲ ಬಾರಿಗೆ ಯೂಸ್ ಮಾಡ್ತಾರೆ. ಈ ಲೋಕಪಾಲ 1966ರಲ್ಲಿ ಮೊದಲನೇ ಆಡಳಿತ ಸುಧಾರಣಾ ಆಯೋಗ ಒಳಗ ಚರ್ಚೆ ಮಾಡ್ಕೊಂಡು ಬರ್ತಾರೆ ನೋಡ್ರಿ ಇದನ್ನ. ನೆಕ್ಸ್ಟ್ ಇತ್ತೀಚೆಗೆ ನೋಡ್ರಿ, ಕೇಂದ್ರ ನಗರ ಪಾಲಿಕೆ ವತಿಯಿಂದ ಇತ್ತೀಚೆಗೆ ನಾಯಿಗಳಿಗೆ ದತ್ತು ತಗೊಂಡದು, ಶ್ವಾನ ದತ್ತು. ಯಾವ ಯೋಜನೆ ಇದ್ದದು? ಮೋತಿ ಕಾರ್ಯಕ್ರಮ ಅಂತ ಜಾರಿಗೆ ತಂದಾರ ನೋಡ್ರಿ. ಮೋತಿ ಕಾರ್ಯಕ್ರಮ ಎದಕ್ಕೆ ಸಂಬಂಧಪಡ್ತೈತೆ ಅಂದ್ರೆ ನಾಯಿಗಳಿಗೆ ದತ್ತು ತಗೊಳೋದು. ಈಗ ಯಾವ್ದಾದ್ರು ಬೀದಿ ನಾಯಿ ಅಂತ ತಿಳ್ಕೊರಿ, ಯಾವ್ದಾದ್ರು ಬೀದಿ ನಾಯಿ ಅಂದ್ರೆ ಅದಕ್ಕೆ ನೀವು ಅಡಾಪ್ಟ್, ಈಗ ಮಕ್ಳಿಗೆ ಹೆಂಗೆ ಅಡಾಪ್ಟ್ ಮಾಡ್ಕೊಂತೀರಿ ನೋಡ, ಆ ಥರ ನಾಯಿಗಳನ್ನ ತಗೊಂಡು ಹೋದ್ರೆ, ನೀವೇನಾದ್ರು ತಗೊಂಡು ಹೋದ್ರೆ ಅವ್ರೊಂದು ಕಿಟ್ ಕೊಡ್ತಾರ. ಆ ಕಿಟ್ ಒಳಗೆ ಏನಿರ್ತೈತೆ ಅಂದ್ರೆ ಆ ನಾಯಿಗೆ ಹಾಕೋದೊಂದು ಚೈನ್ ಇರ್ತೈತಿ. ನಾಯಿಗೆ ಮತ್ತೆ ನಿಮಗೇನು ತಿನ್ನಕ್ಕೆ ಕೊಡಲ್ಲ, ನಾಯಿಗೆ ಹಾಕೋದೊಂದು ಚೈನ್ ಇರ್ತೈತಿ. ನಾಯಿಗೆಲ್ಲ ಊಟ ಇರ್ತೈತಿ. ಅದೊಂದು ಕಿಟ್ ಕೊಡ್ತಾರ. ಹೋಗಿ ನಾಯಿ ಸಾಕ್ಬೋದು ನೀವು ಅಂತೇಳಿ ಇತ್ತೀಚೆಗೆ ಶ್ವಾನಗಳನ್ನು ದತ್ತು ಪಡೆಯೋಗೋಸ್ಕರ ಮೋತಿ ಕಾರ್ಯಕ್ರಮವನ್ನು ಜಾರಿಗೆ ತಂದಾರ ನೋಡ್ರಿ. ಈ ಮೋತಿ ಕಾರ್ಯಕ್ರಮ ಇದಕ್ಕೆ ಸಂಬಂಧಪಡ್ತೈತಿ? ನಾಯಿಗಳಿಗೆ ದತ್ತು ಪಡೆಯೋಕ್ಕೋಸ್ಕರ ಈ ಮೋತಿ ಕಾರ್ಯಕ್ರಮವನ್ನು ಜಾರಿಗೆ ತಂದಾರ ನೋಡ್ರಿ. ನಂಬಿಕೆ ಮತ್ತು ಒಳಗೊಳ್ಳುವಿಕೆ ಆಂದೋಲನ ವಿಶಿಷ್ಟ ಸಹಜೀವನ ಕಾರ್ಯಕ್ರಮ ಆಗೈತೆ ನೋಡ್ರಿ ಈ ಮೋತಿ ಕಾರ್ಯಕ್ರಮ. ಮೋತಿ ಎಂಬುದು ಕೇವಲ ಪೋಷ್ಯ ಪ್ರಾಣಿಗಳ ಕಾರ್ಯಕ್ರಮ ಮಾತ್ರವಲ್ಲ, ಇದು ಬೇರೆ ಬೇರೆ ಅಂದ್ರೆ ನಾಯಿಗಳಿಗೆ ದತ್ತು ಪಡ್ಕೊಳೋದು ಒಂದು ಮೋತಿ ಕಾರ್ಯಕ್ರಮ ನೋಡ್ರಿ. ಒಂದು ನಾಯಿ ಪಾರ್ಕ್ ಮಾಡತ್ತಾರ ಉಡುಪಿ ಒಳಗ ಒಂದು ನಾಯಿ ಪಾರ್ಕ್ ಮಾಡತ್ತಾರ ನೋಡ್ರಿ. ಲೋಕಲ್ ನಾಯಿಗಳು ಒಂದ ಕಡೆ ನಾಯಿ ಪಾರ್ಕ್ ಉಡುಪಿ ಅಂತ ಸರ್. ನೆಕ್ಸ್ಟ್ ಇತ್ತೀಚೆಗೆ ನೋಡ್ರಿ ಎಲ್ಲಾ ಇದು PHC ಅಂತಂದ್ರೆ ಏನ್ರಿ? ಈ ಪ್ರೈಮರಿ ಹೆಲ್ತ್ ಕೇರ್ಗಳು ಬರ್ತಾವ ನೋಡ, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು. ಈ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಎಲ್ಲಾ ಕಡೆನು ತಂಬಾಕು ವ್ಯಸನ ಮುಕ್ತಿ ಬಗ್ಗೆ ಒಂದು ಸಲಹೆ ನೀಡ್ಬೇಕು. ಈ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಹಾಸ್ಪಿಟ್ಲ್, ಗೌರ್ಮೆಂಟ್ ಹಾಸ್ಪಿಟ್ಲ್ ಇರ್ತಾವ ನೋಡ್ರಿ. ಅಂತಲ್ಲಿ ಏನಾದ್ರು ನೀವು ಹೋಗಿದ್ರ ಅಂದ್ರೆ ತಂಬಾಕುವಿನ ಈ ಸಲಹೆಯನ್ನು ನೀಡ್ಬೇಕು. ಹಿಂಗೆ ತಿನ್ಬೇಡಪ್ಪ ನೀನು, ಹಂಗೆ ಇದು ಮಾಡ್ಬೇಡ ಅಂತೇಳಿ ಪ್ರತಿಯೊಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಈ ಥರ ಮಾಡ್ಬೇಕಂತೇಳಿ ಇತ್ತೀಚೆಗೆ ಇನಿಷಿಯೇಟಿವ್ ತಂದಾರ ನೋಡ್ರಿ. ಅಂದ್ರೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಈ ತೀರ್ಮಾನವನ್ನು ತಗೊಂಡೈತಿ. ಇತ್ತೀಚೆಗೆ ನೋಡೊಂದು ಗುರು ಭೈರವೈಕ್ಯ ಮಂದಿರವನ್ನು ಪ್ರಧಾನಿ ಮೋದಿ ಅವರು ಉದ್ಘಾಟನೆ ಮಾಡ್ತಾರೆ ನೋಡಿ. ಗುರು ಭೈರವೈಕ್ಯ ಮಂದಿರ ಆದಿ ಚುಂಚನಗಿರಿ ಹೋದಲ್ಲ ಸರ್, ಮಂಡ್ಯದ ಆದಿ ಚುಂಚನಗಿರಿಯಲ್ಲಿ ಇದು ಗುರು ಭೈರವೈಕ್ಯ ಎಂಬ ಮಂದಿರವನ್ನು ಇತ್ತೀಚೆಗೆ ಮೋದಿ ಅವರು ಪ್ರತಿಷ್ಠಾಪನೆ. ಇದು ಎಲ್ಲಿ ಅಂತೇಳಿ ನೆನಪಿರಲಿ ಅಷ್ಟೇ ಸಾಕು. ಗುರು ಭೈರವೇಶ್ವರ ಆದಿ ಚುಂಚನಗಿರಿ ನೋಡಿ, ಗುರು ಭೈರವೈಕ್ಯ. ಮತ್ತು ಇತ್ತೀಚೆಗೆ ಏನು ಮಾಡ್ಯಾರತ್ತಂದ್ರೆ ಕ್ರೀಡೆಯಲ್ಲಿ ಸಾಧನೆ ಮಾಡೋರಿಗೆ ಉದ್ಯೋಗದಲ್ಲಿ 2% ರಿಸರ್ವೇಷನ್ ಕೊಡ್ಬೇಕಂತೇಳಿ ಇತ್ತೀಚೆಗೆ ಒಂದು ಸಚಿವ ಸಂಪುಟ ಒಪ್ಪಿಗೆ ನೀಡೈತೆ ನೋಡಿ. 2% ಪ್ರತಿಯೊಂದು ಏನಾದ್ರೆ ಅವನೇನೋ ಸ್ಟೇಟ್ಗಿಂತ ಜಾಸ್ತಿ ಹೋಗಿರ್ಬೇಕಂದ್ರೆ ನ್ಯಾಷನಲ್ ಹೋಗಿರ್ಬೇಕೇನು, ನ್ಯಾಷನಲ್ ಲೆವೆಲ್ ಮಟ್ಟ ಹೋಗಿ ಬಂದಿದ್ರೆ ಅವನಿಗೆ 2% ಮೀಸಲಾತಿಯನ್ನು ಕೊಡ್ಕೊಂಡು ಬರ್ಬೇಕು ನೋಡಿ. ಉದ್ಯೋಗದಲ್ಲಿ 2% ಮೀಸಲಾತಿ ಕೊಡ್ಬೇಕಂತೇಳಿ ಇತ್ತೀಚೆಗೆ ಒಂದು ಸಚಿವ ಸಂಪುಟ ಒಪ್ಪಿಗೆ ನೀಡೈತೆ ನೋಡಿ. ಇತ್ತೀಚೆಗೆ ಒಂದು ಕರ್ನಾಟಕಕ್ಕೆ ಒಂದು ಅಮೇರಿಕಾದ ಒಂದು ಚಿಪ್ ಕಂಪನಿ ಇತ್ತೀಚೆಗೆ ಸ್ಥಾಪನೆ ಮಾಡ್ಬೇಕಂತ ಹೇಳ್ಕೊಂಡಾರ. ಯಾವ ಕಂಪನಿ ಅದು? ಅಪ್ಲೈಡ್ ಮಟೀರಿಯಲ್ಸ್ ಅಂತ ಬರ್ತೈತೆ ನೋಡಿ. ಅಪ್ಲೈಡ್ ಮಟೀರಿಯಲ್ಸ್ ಎಂಬ ಕಂಪನಿ, ಒಂದು ಚಿಪ್ ಕಂಪನಿ ಇದು. ಇತ್ತೀಚೆಗೆ ಕರ್ನಾಟಕದಲ್ಲಿ ಇದನ್ನು ಸ್ಥಾಪನೆ ಮಾಡ್ಬೇಕಂತೇಳಿ ಒಂದು ಜಾಗವನ್ನು ಮಾಡಿಕೊಟ್ಟಾರ ನೋಡ್ರಿ. ಅದಕ್ಕೆ ಅಂದ್ರೆ ಬೆಂಗಳೂರದಾಗ ಸ್ಥಾಪನೆ ಮಾಡ್ಬೇಕಂತೇಳಿ ಈ ಚಿಪ್ ಕಂಪನಿಯನ್ನು ಇದಿಟ್ಟಾರ ನೋಡ್ರಿ. ಅದು 33,000 ಕೋಟಿ ಬಂಡವಾಳದೊಂದಿಗೆ ಈ ಚಿಪ್ ಕಂಪನಿ 140 ಎಕರೆ ಒಳಗೆ ಸ್ಥಾಪನೆ ಮಾಡೋದೈತೆ ನೋಡ್ರಿ. 140 ಯಾವ್ದ್ರಿ ಚಿಪ್ ಕಂಪನಿ? ಅಪ್ಲೈಡ್ ಮಟೀರಿಯಲ್ ಎಂಬ ಕಂಪನಿ ಇತ್ತೀಚೆಗೆ ಅಮೇರಿಕಾದ ನೋಡ್ರಿ. ಅದು ಇಲ್ಲಿ ಸ್ಥಾಪನೆ ಮಾಡ್ಬೇಕಂತೇಳಿ ಹಮ್ಮಿಕೊಂಡಾರ. ಏನು ISO ಮಾನ್ಯತೆ ಪಡೆದ ದೇಶದ ಮೊದಲ ಜಲಮಂಡಳಿ ಯಾವ್ದು? ನಮ್ದು ಬೆಂಗಳೂರು ಜಲಮಂಡಳಿ ಐತೆ ನೋಡ್ರಿ. ISO ಮಾನ್ಯ ಪಡೆದ. ISO ಅಂತಂದ್ರೆ ಏನ್ರಿ? ಇದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಆಫ್ ಸ್ಟ್ಯಾಂಡರ್ಡೈಸೇಷನ್. ಅಂದ್ರೆ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ತಿರ್ತೈತೆ ನೋಡ್ರಿ. ಎಂಥ ಜಲಮಂಡಳಿಗಳು ಒಳ್ಳೆ ಪ್ಯೂರ್ ಚಲೋ ಒಳ್ಳೆ ನೀರು ಕೊಡ್ತಿರ್ತೈತೆ ನೋಡ್ರಿ, ಅಂಥವ್ರಿಗೆ ISO ಸ್ಥಾನಮಾನವನ್ನು ಕೊಡ್ತಾರೆ. ಅಂದ್ರೆ ಏನಂತ ಈ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಆಫ್ ಸ್ಟ್ಯಾಂಡರ್ಡೈಸೇಷನ್ ಎಂಬ ಇದು ಸಂಸ್ಥೆ ಐತೆ ನೋಡ್ರಿ. ಇತ್ತೀಚೆಗೆ ಭಾರತ ಅಂದ್ರೆ ಅತ್ಯಂತ ಒಳ್ಳೆಯ ಜಲಮಂಡಳಿ ಅಂತೇಳಿ ಬೆಂಗಳೂರು ಜಲಮಂಡಳಿಯನ್ನು ಕೊಟ್ಟಾರ ನೋಡ್ರಿ. BWSSB. ಮೊನ್ನೆ ಎಕ್ಸಾಮ್ ನಡೀತಲ್ಲ, ಗ್ರೂಪ್ ಬಿ, ಇದ್ರಾಗ ವರ್ಕ್ ಮಾಡ್ತಾರೆ ನೋಡಿ. ಇಂಜಿನಿಯರ್ದವ್ರದ್ದು ಎಕ್ಸಾಮ್ ನಡೀತಲ್ಲ, ಇದು BWSSB ಅವ್ರದ್ದು ನೋಡ್ರಿ. ಇದು ಒಳ್ಳೆ ಸ್ಥಾನಮಾನವನ್ನು ಪಡೆದೈತೆ ನೋಡ್ರಿ. ಅಂದರೆ ಬ್ಯೂರೋ ಆಫ್ ವೆರಿಟಾಸ್ ಅಧಿಕೃತವಾಗಿ ಈ ಸ್ಥಾನಮಾನವನ್ನು
ಇದಕ್ಕೆ ನೀಡೈತೆ ನೋಡಿ. ಯಾವುದೋ ಒಂದು ಜಲಮಂಡಳಿ ಗೊತ್ತಿರಲಿ, ಇತ್ತೀಚೆಗೆ ISO ಸ್ಥಾನಮಾನ ಪಡೆದಿರ್ತಕ್ಕಂಥ IOS ಸ್ಥಾನಮಾನ ಪಡೆದಿರ್ತಕ್ಕಂಥ ಭಾರತದ ಮೊದಲ ಜಲಮಂಡಳಿ ಅಂತಂದ್ರೆ ಬೆಂಗಳೂರು ನೋಡ್ರಿ. ಬೆಂಗಳೂರು ಜಲಮಂಡಳಿ ಇದೈತಿ. ಇತ್ತೀಚೆಗೆ ಒಂದು ಹೋದ ತಿಂಗಳ ಒಂದು ನ್ಯೂಸ್ ಒಳಗಿತ್ತು, ಒಂದು ಮಸೂದೆ ಇವನಮ್ಮವ ಎಂಬ ಮಸೂದೆ ಒಂದು ನ್ಯೂಸ್ ಒಳಗಿತ್ತಲ್ಲ. ಎದಕ್ಕೆ ಸಂಬಂಧಪಡ್ತೈತಿ ಇದು? ಅದ ಮರ್ಯಾದೆ ಹತ್ಯೆಗೆ ಸಂಬಂಧಪಡ್ತಕ್ಕಂಥ ಇದು ಮಸೂದೆ ಐತೆ ನೋಡ್ರಿ. ಇತ್ತೀಚೆಗೆ ಇದನ್ನು ಒಪ್ಪಿಗೆ ನೀಡ್ಯಾರ. ಅಂದ್ರೆ ಅವಾಗ ಹೋದ ತಿಂಗಳ ಅದನ್ನ ಜಸ್ಟ್ ಮಂಡನೆ ಮಾಡಿದ್ರ, ಈಗ ಒಪ್ಪಿಗೆ ಸಿಕ್ಕೈತಿ ನೋಡ್ರಿ. ಅದು ಈಗ ನೀ ಯಾವ್ದಾದ್ರು ಬೇರೆ ಜಾತಿ ಹುಡುಗಿಗೆ ಏನಾದ್ರು ಮದುವೆ ಆಗಿ ಬಂದಿತ್ತಂದ್ರ ಅವ್ರ ಮನೆಯವ್ರು ಬಂದ ನಿನ್ನ ಮೇಲೆ ಏನಾದ್ರು ಹಲ್ಲೆ ಮಾಡಿದ್ರು, ನಿನಗೇನಾದ್ರು ಸಾಯಿಸ್ಬಿಟ್ರ ಅವರಿಗೆ ಬೇರೆ ಬೇರೆ ಥರದ ದಂಡ ವಿಧಿಸ್ತಾರೆ. ನಿನಗೇನಾದ್ರೂ ಸಾಯಿಸ್ಬಿಟ್ರೆ ಅವರು 5 ವರ್ಷ ಜೈಲು ಶಿಕ್ಷೆ ಇರ್ತೈತೆ ಅವ್ರಿಗೆ. ನಿನಗೆ ಮಾರಣಾಂತಿಕ ಹಲ್ಲೆ ಮಾಡಿದ್ರ ಅದ್ರ ಮೇಲೆ 3 ವರ್ಷ ಜೈಲು ಶಿಕ್ಷೆ ಮತ್ತು 3 ಲಕ್ಷ ರೂಪಾಯಿ ದಂಡ ಇರ್ತೈತೆ ಅವ್ರಿಗೆ. 3 ಲಕ್ಷ ದಂಡ ಮತ್ತು ಇವು ಅಮೌಂಟು ಕೇಳ್ತಾರೆ ನೋಡ. ನಾರ್ಮಲಿ ಅಮೌಂಟು ಕೇಳ್ಬಿಡ್ತಾರೆ. 5 ವರ್ಷ ನೀ ಏನಾದ್ರು ಕಂಪ್ಲೀಟಾಗಿ ಸಾಯಿಸಿ ಯಾವುದೋ ಅನ್ಯ ಜಾತಿ ಅಥವಾ ಬೇರೆ ಲವ್ ಮಾಡಿ ಯಾವುದೋ ಹುಡುಗಿ ಕರ್ಕೊಂಡು ಬಂದಿರ್ತಿಲ್ಲ, ಅವಾಗ ಅವ್ರ ಮನೆಯದವ್ರು ಯಾರು ಬಂದು ನಿನಗೆ ಹೊಡೆದ ಸಾಯಿಸಿದ್ರ 5 ವರ್ಷ ಜೈಲು ಶಿಕ್ಷೆ ಇರ್ತೈತಿ. ಯಾರು ನೀ ಸಾಯಿಸಿ ಸತ್ತ ಒಂದು ಜೈಲು ಶಿಕ್ಷೆ ಇರಲ್ಲ, ಆ ಸಾಯಿಸ್ಯಾನ ನೋಡ ಅವನಿಗೆ, ಆ ಸಾಯಿಸ್ಯಾನ ನೋಡ ಅವ್ನಿಗೆ 5 ವರ್ಷ ಜೈಲು ಶಿಕ್ಷೆ ಇರ್ತೈತಿ. ಏನಾದ್ರು ಮಾರಣಾಂತಿಕ ಹಲ್ಲೆ ಮಾಡಿದ್ರ 3 ವರ್ಷ ಜೈಲು ಶಿಕ್ಷೆ, 3 ಲಕ್ಷ ಅಮೌಂಟ್ ಇವ್ರು ಕೊಡ್ಬೇಕು ನೋಡ್ರಿ. ಅಂದ್ರೆ ಹಿಂಗೂ ಮತ್ತೆ ಇನ್ನೊಂದು ಏನತ್ತಂದ್ರ, ನೀ ಏನಾದ್ರು ಒಬ್ಬ ಅಂದ್ರೆ ಬೇರೆ ಜಾತಿಯ ಹುಡುಗಿಗೆ ಲವ್ ಮಾಡಿ ಅಂದ್ರೆ ಎಲ್ಲ ಲೈಂಗಿಕ ಕ್ರಿಯೆ ಮಾಡಿರ್ತಿಯಲ್ಲ, ಅವಾಗ ನೀ ಏನಾದ್ರು ಆಮೇಲೆ ನೀ ಬೇರೆ ಜಾತಿ ಅದಿ ಅಂತೇಳಿ ಮದುವೆ ಮಾಡ್ಲಾರ್ದಂಗೆ ಬಿಟ್ರೆ ಸಹಿತ ನಿನಗೆ ಒಳ್ಳೆ ಶಿಕ್ಷೆ ಇರ್ತೈತಿ. ಇದು ಇವನಮ್ಮ ಮಸೂದೆ ಒಳಗೆ ಅದಾವ, ಅದು ಒಳ್ಳೆ ಶಿಕ್ಷೆ ಇರ್ತೈತಿ. ಇದು ಎಲ್ಲ ಇದು ನೋಡ್ರಿ, ಇದು ಇವನಮ್ಮ ಮಸೂದೆ ಇತ್ತೀಚೆಗೆ ಅನುಮೋದನೆ ಪಡೆದೈತಿ ನೋಡ್ರಿ. ಅಂತರ್ಜಾತಿ ವಿವಾಹವಾದ ಅಂತೇಳಿ. ಅಂದ್ರೆ ಮರ್ಯಾದೆ ಹತ್ಯೆ ಬಹಳಷ್ಟು 2-3 ಮರ್ಯಾದೆ ಹತ್ಯೆ ಅದವಲ್ಲ ರೀಸೆಂಟ್ ಈಗ, ಅದಕ್ಕಾಗಿ ಈ ಮಸೂದೆಯನ್ನು ಜಾರಿಗೆ ಮಾಡ್ತಾರೆ. ಬೆಂಗಳೂರಿನಲ್ಲಿ ಪ್ರಥಮ ಡಬಲ್ ಡೆಕ್ಕರ್ ಚಾಲನೆ ನೋಡ್ರಿ. ಡಬಲ್ ಡೆಕ್ಕರ್ ಅಂತಂದ್ರೆ ಏನು? ಬಸ್ ಅಲ್ಲ, ರೋಡ್ ಬಸ್ ಡಬಲ್ ಡೆಕ್ಕರ್ ರೋಡ್ ಮಾಡ್ಯಾರ. ಇತ್ತೀಚೆಗೆ ಚಾಲನೆ ಕೊಟ್ಟಾರ. ಅಂದ್ರೆ ಮ್ಯಾಗ್ ಮೆಟ್ರೋ ಹೋಗ್ತೈತಿ, ಕೆಳಗ್ ರೋಡ್ ಐತಿ, ಅದ್ರ ಕೆಳಗೆ ಮತ್ತೊಂದು ರೋಡ್ ಇರ್ತೈತಿ. ಅಂದ್ರೆ ನಾರ್ಮಲ್ ಫ್ಲೈಓವರ್ ಮೇಲೆ ಹೋಗ್ತೈತಲ್ಲ ಮೆಟ್ರೋ, ಫ್ಲೈಓವರ್ ಮೇಲೆ ಹೋಗ್ತೈತಿ ಮೆಟ್ರೋ, ಅದ್ರ ಕೆಳಗೆ ಇನ್ನೊಂದು ಫ್ಲೈಓವರ್ ಮಾಡ್ಯಾರ, ಅದ್ರ ಕೆಳಗೆ ಮತ್ತೊಂದು ರೋಡ್ ಇರ್ತೈತಿ, ಅದನ್ನ ಡಬಲ್ ಡೆಕ್ಕರ್ ಅಂತೀವಿ. ಇತ್ತೀಚೆಗೆ ಬೆಂಗಳೂರದಾಗ ಮೊದಲ ಡಬಲ್ ಡೆಕ್ಕರ್ ಚಾಲನೆ ಮಾಡ್ಯಾರ. ಎಲ್ಲಿಂದ ಅಂದ್ರೆ RV ರಸ್ತೆಯಿಂದ ಸೆಂಟ್ರಲ್ ಸಿಲ್ಕ್ ಬೋರ್ಡ್ವರೆಗೂ ನೋಡ್ರಿ. RV ರಸ್ತೆಯಿಂದ ಸಿಲ್ಕ್ ಬೋರ್ಡ್ವರೆಗೂ, RV ರಸ್ತೆ ಟು ಸಿಲ್ಕ್ ಬೋರ್ಡ್ವರೆಗೂ ಇತ್ತೀಚೆಗೆ ಡಬಲ್ ಡೆಕ್ಕರ್ ರೋಡನ್ನು ಇತ್ತೀಚೆಗೆ ಮಾಡ್ಯಾರ ನೋಡ್ರಿ. ನೆಕ್ಸ್ಟ್, ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿ ಹೆಚ್ಚಳಕ್ಕಾಗಿ ಶಾಲಾ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಾರ. ದಾಖಲಾತಿ ಹೆಚ್ಚಿಗೆ ಮಾಡ್ಬೇಕಂತೇಳಿ ಶಾಲಾ ಚಲೋ ಕಾರ್ಯಕ್ರಮವನ್ನು ಇತ್ತೀಚೆಗೆ ಆರಂಭ ಮಾಡ್ಯಾರ ನೋಡ್ರಿ. ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿ ಹೆಚ್ಚಿಗೆ ಮಾಡ್ಕೊಳ್ಳೋಣ. ಇತ್ತೀಚೆಗೆ ಇಂಪಾರ್ಟೆಂಟ್ ನೋಡ್ರಿ, ಕಲಬುರಗಿಯ ಚಿತ್ತಾಪುರ ತಾಲೂಕದಾಗ ಆಲೂರ್ ಬಿ ಅಂತ ಬರ್ತೈತಲ್ಲ, ಆಲೂರ್ ಬಿ ಇತ್ತೀಚೆಗೆ ಏನಂತ ಘೋಷಣೆ ಮಾಡ್ಯಾರ? ಅರಣ್ಯ ಮೀಸಲು ಅಂತೇಳಿ. ಹೌದಲ್ಲ, ಅರಣ್ಯ ಸಂರಕ್ಷಣಾ ಮೀಸಲು ಅಂತೇಳಿ ಈ ಚಿತ್ತಾಪುರ ತಾಲೂಕದಲ್ಲಿ ಕಂಡು ಬರ್ತಕ್ಕಂಥ ಆಲೂರ್ ಬಿ ಗಣ್ ಬರ್ತೈತಿ ನೋಡ್ರಿ, ಅದನ್ನು ಸಂರಕ್ಷಣಾ ಮೀಸಲು ಅಂತೇಳಿ ಇತ್ತೀಚೆಗೆ ಸ್ಥಾನಮಾನ ಕೊಟ್ಟಾರ ನೋಡ್ರಿ. ಅಲ್ಲಿ ಏನದಾವ ಅಂತ ಕೊಟ್ಟಾರ ಸ್ಥಾನಮಾನ, ಅದಾವ ಅಂದ್ರೆ ಪ್ರಾಣಿಗಳೆಲ್ಲ ಸುರಕ್ಷಿತ ಮೀಸಲು ಪ್ರಾಣ ಅಂತೇಳಿ ಇತ್ತೀಚೆಗೆ ಕೊಟ್ಟಾರ ನೋಡ್ರಿ, ರಿಸರ್ವ್ ಅಂತೇಳಿ ಆಲೂರ್ಕ. ಅಂದ್ರೆ ಇಲ್ಲಿ ಚಿರತೆಗಳು, ಕಾಡು ಹಂದಿಗಳು, ಜಿಂಕೆಗಳು ಇವೆಲ್ಲ ಕಂಡು ಬರ್ತಾವಂತ. ಇವುಗಳಿಗೆ ಸಂರಕ್ಷಣೆ ಮಾಡೋಕ್ಕೋಸ್ಕರ ಇತ್ತೀಚೆಗೆ ಆಲೂರ್ಗೆ ಅರಣ್ಯ ಸಂರಕ್ಷಣಾ ಮೀಸಲು ಅಂತ ಕೊಟ್ಟಾರ ನೋಡ್ರಿ. ಅರಣ್ಯ ಸಂರಕ್ಷಣಾ ಮೀಸಲು ಇದು ಎಷ್ಟನೇ ಸಂರಕ್ಷಣಾ ಮೀಸಲು? ಇದು ಎಷ್ಟನೇದ್ರಿ? 16ನೇದು ನೋಡ್ರಿ. ಕರ್ನಾಟಕದ 16ನೇ ವನ್ಯಜೀವಿ ಸಂರಕ್ಷಣಾ ಮೀಸಲು ನೋಡ್ರಿ. 15 ಇದ್ದು ಇದು ಕರ್ನಾಟಕದ 16ನೇ ವನ್ಯಜೀವಿ ಸಂರಕ್ಷಣಾ ಮೀಸಲು ನೋಡ್ರಿ. ಆಲೂರು. ರಾಜ್ಯ ಶಿಕ್ಷಣ ನೀತಿ ಜಾರಿಗೆ ಸಂಪುಟ ಉಪಸಮಿತಿ ನೇಮಕ ಅಂತಂದ್ರೆ ಈಗ ಭಾರತದ ಶಿಕ್ಷಣ ನೀತಿ ಹೆಂಗಿರ್ತೈತಿ ನೋಡ್ರಿ, ಅವ್ರದ್ದೇನು ಅಳವಡಿಸ್ಕೊಳ್ಳೋಣ, ನಾವು ರಾಜ್ಯದ ಅಳವಡಿಸ್ಕೊಂತೀವಿ ಅಂತೇಳಿ ಇತ್ತೀಚೆಗೆ ರಾಜ್ಯ ಶಿಕ್ಷಣ ನೀತಿಯನ್ನು ನೇಮಕ ಮಾಡ್ಯಾರ. ಅಂದ್ರೆ ಈ ರಾಜ್ಯ ಶಿಕ್ಷಣ ನೀತಿಗೆ ಆಯೋಗದ ಅಧ್ಯಕ್ಷರಾದ ಯಾರು? ಪ್ರೊಫೆಸರ್ ಥೋರಟ್. ಅವ್ರು ಥೋರಟ್ ಇವರು ಮುಂದಾಳತ್ವ ವಹಿಸ್ಕೊಂಡಾರ ನೋಡ್ರಿ. ಸುಖದೇವ್ ಥೋರಟ್ ಅವರು ಮುಂದಾಳತ್ವ ವಹಿಸ್ಕೊಂಡಾರ. ಇತ್ತೀಚೆಗೆ ನೋಡ್ರಿ, ಸರ್ಕಾರಿ ಶಾಲೆಗಳಲ್ಲಿ AI ಟ್ಯೂಟರ್ ಅಂತೇಳಿ ಒಂದು ಬಿಡುಗಡೆ ಮಾಡ್ಯಾರ. AI ಟ್ಯೂಟರ್ ಅಂತಂದ್ರೆ AI ಒಳಗೆ ಟೀಚಿಂಗ್ ಮಾಡೋದು. ಸರ್ಕಾರಿ ಶಾಲೆ ಒಳಗೆ AI ಒಳಗೆ ಎಲ್ಲ ಹುಡುಗರಿಗೆ ಟೀಚಿಂಗ್ ಮಾಡಿಸ್ತೇವೆ ನೋಡ್ರಿ, ಅದು AI ಟ್ಯೂಟರ್ ಅಂತೇಳಿ ಇತ್ತೀಚೆಗೆ ಸರ್ಕಾರಿ ಶಾಲೆ 8ರಿಂದ 12ನೇ ತರಗತಿವರೆಗೆ ನೋಡಿದ್ರು. AI ಟ್ಯೂಟರ್ ಅಂತೇಳಿ 8ರಿಂದ 12ನೇ ತರಗತಿವರೆಗೆ ಇತ್ತೀಚೆಗೆ AI ಟ್ಯೂಟರ್ ಅಂತೇಳಿ ಒಂದು AI ಅನ್ನು ಬಿಡುಗಡೆ ಮಾಡಿ ನೋಡ್ರಿ. ಅಂದ್ರೆ AI ಮೂಲಕ ಹುಡುಗರಿಗೆ ಪಾಠವನ್ನು ಮಾಡಿಸೋದು AI ಟ್ಯೂಟರ್ ಅಂತೇಳಿ ಕಂಡು ಬರ್ತೈತೆ. ಬನ್ನೇರುಘಟ್ಟದಲ್ಲಿ 144 ಕೋಟಿ ವೆಚ್ಚದಲ್ಲಿ ಒಂದು ಅಕ್ವೇರಿಯಂ ಅಂತಂದ್ರೆ ಏನ್ರಿ? ಅಂದ್ರೆ ನಾರ್ಮಲ್ ಈಗ ಇರ್ತೈತಿ ನೋಡ, ಎಲ್ಲ ಸುತ್ತಲೆಲ್ಲ ಮೀನ್ ಇರ್ತೈತಿ, ಮಧ್ಯೆ ಹೋಗಿ ನೀ ಎಲ್ಲ ನೋಡ್ ಬರ್ಬೋದು. ಒಂಥರ ಒಳ್ಳೆ ಮ್ಯೂಸಿಯಂ ಗತ್ಲೆ ಕಾಣ್ತೈತಿ, 3D ಎಫೆಕ್ಟ್ ಗತ್ಲೆ ಕಾಣ್ತೈತಲ್ಲ, ಮೀನ್ ಹಂಗ ಓಡಾಡ್ತಿರ್ತಾವ.
ಮಧ್ಯದಲ್ಲಿ ಹೋಗಿ ನಾವೆಲ್ಲ ಒಂಥರ ಟೂರಿಸ್ಟ್ ಪ್ಲೇಸ್ ಆದಂಗೆ ಆಕೈತೆ ಹೌದಲ್ಲ. ಅಕ್ವೇರಿಯಂ ಇತ್ತೀಚೆಗೆ ಎಲ್ಲಿ ನಿರ್ಮಾಣ ಮಾಡ್ಯಾರ? ಬನ್ನೇರುಘಟ್ಟ ನೋಡ್ರಿ. ಬನ್ನೇರುಘಟ್ಟದಾಗ ಇತ್ತೀಚೆಗೆ ಅಕ್ವೇರಿಯಂ ಅನ್ನು ಅರುಣಾಚಲ್ ಪ್ರದೇಶನ ಇದನ್ನು ಇತ್ತೀಚೆಗೆ ಇಲ್ಲಿ PPP ಮಾದರಿಯಲ್ಲಿ ನಿರ್ಮಾಣ ಮಾಡ್ಯಾರ ನೋಡ್ರಿ ಹೌದಲ್ಲ. ಅಂದ್ರೆ ಪ್ರೈವೇಟ್ ಅವರಿಗೆ ಕೊಟ್ಟಾರ ನೋಡ್ರಿ, ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂತ ಹೇಳಿ ಬರ್ತೈತಲ್ಲ, ಇದು ಕೊಟ್ಟಾರ ನೋಡ್ರಿ. ಬಾಹ್ಯಾಕಾಶ ಶ್ರೇಷ್ಠತಾ ಕಾರ್ಯಕ್ರಮ ಬೆಂಗಳೂರಿನಲ್ಲಿ ಅನಾವರಣ ಅಂತ. ಅಂದ್ರೆ ಕರ್ನಾಟಕ ರಾಜ್ಯ ನಿರಂತರವಾಗಿ ಅಗ್ರಸ್ಥಾನ ಪಡೆಯತೈತಲ್ಲ ಬಾಹ್ಯಾಕಾಶದಲ್ಲಿ ಅಗ್ರಸ್ಥಾನ ಪಡೆಯೋದ್ರಿಂದ ಇದಕ್ಕೆ ಇತ್ತೀಚೆಗೆ ಬೆಂಗಳೂರದಾಗ ಬಾಹ್ಯಾಕಾಶ ತಂತ್ರಜ್ಞಾನ ಶ್ರೇಷ್ಠತಾ ಕೇಂದ್ರವನ್ನು ಉದ್ಘಾಟನೆ ಮಾಡ್ಯಾರ. ಬಾಹ್ಯಾಕಾಶ ತಂತ್ರಜ್ಞಾನ ಶ್ರೇಷ್ಠತಾ ಕೇಂದ್ರ ಎಲ್ಲಿ ಸ್ಥಾಪನೆ ಮಾಡ್ಯಾರತ್ತಂದ್ರ ಬೆಂಗಳೂರದಾಗ ಸ್ಥಾಪನೆ ಮಾಡ್ಯಾರ ನೋಡಿ. ಬೆಂಗಳೂರದಾಗ ಇಸ್ರೋ ಯಾವಾಗ ಸ್ಥಾಪನೆ ಆಗತ್ತೆ? 1969 ಆಗಸ್ಟ್ 15 ಹೌದಲ್ಲ. 1969 ಆಗಸ್ಟ್ 15 ಸ್ಥಾಪನೆ ಆಗುತ್ತೆ. ಇಸ್ರೋದ 100ನೇ ಉಡಾವಣೆ ಯಾವ್ದು? ಯಾವ್ದು ಇದು? ಯಾವ್ದು? GSLV F-15. ಅದು ಇದು ಎಷ್ಟು? ಇದು ರಾಕೆಟ್ ಇದು ಯಾವ್ದದು? ಅದ್ರ ಉಪಗ್ರಹ ಯಾವ್ದು? ಅದ್ರಾಗ LVS-02 ಐತಲ್ರಿ. EOS-02 ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ ಐತಲ್ಲ 02. ಇದು 100ನೇ ಉಡಾವಣೆ ನೋಡ್ರಿ. ಏನ GSLV F-15. GSLV F-15 F-17 ನೋಡ್ರಿ. F-15 ಅಂದ್ರೆ ಈ GSLV 17ನೇ ಉಡಾವಣೆ ಅದು. GSLV 17ನೇ ಅದ. ಇದು F-15 ಅನ್ನೋದು 100ನೇ ಉಡಾವಣೆ. ಇಸ್ರೋ ಕಂಪ್ಲೀಟ್ 100ನೇ ಉಡಾವಣೆ ಅಂತಂದ್ರೆ GSLV F-15 ನೋಡ್ರಿ. ಇದು ನೋಡಿ ಮೈಸೂರು ಮಂಗಳೂರಿನಲ್ಲಿ ಡೇಟಾ ಪಾರ್ಕ್ ಸ್ಥಾಪನೆಗೆ ಅನುಮತಿ. ಡೇಟಾ ಪಾರ್ಕ್ ಅಂತಂದ್ರೆ ಇವ್ ನಾರ್ಮಲಿ ಈಗ ಎಲೆಕ್ಟ್ರಿಸಿಟಿ ಉತ್ಪತ್ತಿ ಮಾಡ್ತಾರಲ್ರಿ, ಈ ಎಲೆಕ್ಟ್ರಿಸಿಟಿ ಉತ್ಪತ್ತಿ ಮಾಡೋದನ್ನ ಅಲ್ಲಿ ಸ್ಟೋರ್ ಮಾಡೋದು. ಇದು ಈಗ ಬೆಂಗಳೂರಿನಲ್ಲಿರುವಂಥ ಈ ಡೇಟಾ ಪಾರ್ಕ್ ಐತೆ ನೋಡ, ಅದು ಇಲ್ಲಿ ಪಾವಗಡದಲ್ಲಿರೋ ಎಲೆಕ್ಟ್ರಿಸಿಟಿ ಉತ್ಪತ್ತಿ ಆಗೈತಲ್ಲ ಅದನ್ನು ಒಯ್ದು ಅಲ್ಲಿ ಬೆಂಗಳೂರು ಡೇಟಾ ಪಾರ್ಕ್ದಾಗ ಸ್ಟೋರ್ ಮಾಡೋದು. ಇವು ಇತ್ತೀಚೆಗೆ ಬೆಂಗಳೂರು, ಮೈಸೂರು ಮತ್ತು ಮಂಗಳೂರಿನಲ್ಲಿ ಡೇಟಾ ಪಾರ್ಕನ್ನು ಸ್ಥಾಪನೆ ಮಾಡೋಕೆ ಅನುಮೋದನೆ ಪಡ್ಕೊಂಡವ ನೋಡಿ. ಬೆಂಗಳೂರು, ಮೈಸೂರು ಮತ್ತು ಮಂಗಳೂರಿನಲ್ಲಿ ಡೇಟಾ ಪಾರ್ಕ್ ಸ್ಥಾಪನೆಗೆ ಅನುಮತಿ ಪಡೆದೈತ್ರಿ ಇತ್ತೀಚೆಗೆ. ನಾಳೆ ಮಾಡೋಣ.